ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ರುದ್ರೇಶ್. ಇದು ನನ್ನ ಮೊದಲ ಯೂಟ್ಯೂಬ್ ಚಾನಲ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಗುಡ್ ಮಾರ್ನಿಂಗ್ ಆಲ್. ನಾನು ಬೆಳಗ್ಗೆನೂ ಎದ್ದೇಳೋದು ಲೇಟು, ಏಕೆಂದರೆ ನಾನು ನೈಟ್ ಮಲಗೋದೇ ಲೇಟು. ನನ್ನ ಮಗಳು 3 ಗಂಟೆ ಆದರೂ ನಿದ್ದೆ ಬರೋಲ್ಲ ಅವಕ್ಕೆ. ಹಂಗಾಗಿ ನಾವು ಮಲಗೋದು ಲೇಟು, ಎದ್ದೇಳೋದು ಲೇಟು. ಗಂಡನ ಮನೆಗೆ ಹೋದಾಗ ಎಲ್ಲರೂ ಎದ್ದೇಳಲೇಬೇಕಾಗತ್ತೆ, ಕೆಲಸ ಮಾಡಲೇಬೇಕಾಗತ್ತೆ. ಅಲ್ಲಿವರೆಗೂ ನಿಮ್ಮದಾಗಿ ಇದ್ದೋಗೋಣ ಅಂತ ಎದ್ದೇಳೋದು ಲೇಟ್ ಮಾಡ್ತೀನಿ. ಅಮ್ಮಂಗೆ ಎದ್ದರೆ ಇವಳು ದೊಡ್ಡವಳು ಎದ್ದೇಳ್ತಾಳೆ, ಚಿಕ್ಕವಳು ಎದ್ದೇಳ್ತಾಳೆ, ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಹಂಗಾಗಿ ಮಲ್ಕೊಂಡೇ ಇರ್ತೀನಿ. ನೋಡಿ, ಇವೇ 2 ನನ್ನ ಮಕ್ಕಳು. ಒಬ್ಳ ಹೆಸ್ರು ಗಾನಶ್ರೀ ಅಂತ, ಒಬ್ಳ ಹೆಸ್ರು ದೇವಿಕಾ ಅಂತ ಇಡಬೇಕು ಅಂದ್ಕೊಂಡಿದ್ದೀವಿ. ಇನ್ನೂ ನಾಮಕರಣ ಮಾಡಿಲ್ಲ. ಅಲ್ಲಿವರೆಗೂ ಅಲ್ಲಿ ಡಾಕ್ಟ್ರು, ನರ್ಸು ಎಲ್ಲ ಸುಂದ್ರಿ ಅಂತ ಕರಿತಿದ್ರು. ಅದನ್ನೇ ಕರಿತಾ ಇರ್ತೀವಿ. ಸುಂದ್ರಮ್ಮ ಅಂತ ಕರಿತಿರ್ತಾರೆ ನಮ್ಮ ಅಜ್ಜಿನೂ ನಮ್ಮ ಅಮ್ಮನೂ. ನಾನಿನ್ನು ಚಿನ್ನಮ್ಮ ಅಂತೀನಿ ಒಂದೊಂದು ಟೈಮು ಒಂದೊಂದು ಏನೇನಾರ ಕರಿತಾ ಇರ್ತೀನಿ. ಗ್ಯಾನ್ ಗಿರಾಕಿ ನಾನು ಅಂತ ಇರ್ತಾಳು. ಇವರಿಬ್ಬರು ಮಲಗಿದ್ದಾರೆ. ಶಾಂತವಾಗಿ ಮಲ್ಕೊಂಡ್ಲಿ ಅಂತ ಬಿಟ್ಟು ನಿಧಾನಕ್ಕೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ, ಅಷ್ಟೊಂದು ತಿಂಡಿ ತಿಂದು ಇವ್ರು ಎದ್ಮೇಲೆ ನೋಡ್ಕೊಳ್ಳೋಣ ಅಂತ ಸ್ನಾನ ಮಾಡ್ಕೊಂಡು ಹೋಗ್ತಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ತಲೆ ಒಣಗಿಸೋಕ್ಕೆ ಆಚೆ ಕಡೆ ಹೋಗಲ್ಲ. ಮಗಳು ಇರೋ ಇದಕ್ಕೆ ನಾನು ಆಚೆ ಕಡೆಗೆ ಹೋಗಲ್ಲ. ಹಂಗಾಗಿ ಮನೇಲೇ ಒಳಗಡೆನೇ ಇರ್ತೀನಲ್ಲ, ಒಂದು ಸ್ವಲ್ಪ ಕ್ಲೀನಾಗಿ ಒರೆಸ್ಕೊತೀನಿ ತಲೆ ಕೂದಲೆಲ್ಲ. ಅಂದರೆ ಶೀತ ಆಗುತ್ತೆ ಪಾಪಗೂ ಅಂತ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಮಿಕ್ಕಿದ್ದು ಒರೆಸ್ಕೊಂಡೆ. ಆಮೇಲೆ ನಾನು ಪೂಜೆ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ಒಂದು ಚೆಂಬು ನೀರು ಕುಡಿದು, ನನ್ನ ಪೂಜೆ ಆಗೋವರೆಗೂ ದೊಡ್ಡ ನೀರು ಸಹಿತ ಕುಡಿಯೋಲ್ಲ. ಅದೇನೋ ನಾನು ಪ್ರೆಗ್ನೆಂಟಲ್ಲೂ ಅಷ್ಟೇ, ಎಷ್ಟೇ ಕಷ್ಟ ಆದ್ರೂ ನಾನು ಪೂಜೆ ಆಗೋವರೆಗೂ ಒಂದು ತೊಟ್ಟು ನೀರು ಸಹಿತ ಕುಡಿತಿರ್ಲಿಲ್ಲ. ನಮ್ಮಲ್ಲಿ ಎಲ್ಲರೂ ಬೈಯೋರು, ಪ್ರೆಗ್ನೆಂಟ್ ಇವಾಗ ಯಾಕೆ ಕುಡಿಯೋಲ್ಲ, ಏನಾಗಲ್ಲ ಅಂತ. ಆದರೂ ನಾನು ಕುಡಿತಿರ್ಲಿಲ್ಲ. ಇವಾಗಲೂ ಅಷ್ಟೇ, ಆವಾಗಲೂ ಅಷ್ಟೇ. ಒಂದು ಚೆಂಬು ನೀರು ಕುಡಿತೀನಿ. ನೀರು ಕುಡಿದಾದ್ಮೇಲೆ ಪಲಾವ್ ಮಾಡಿದರು ಅಮ್ಮ. ಪಲಾವ್ ತಿಂದು ಕೂತಿದ್ದೆ. ಅಷ್ಟರಲ್ಲಿ ಇಬ್ಬರೂ ಎದ್ರು. ಅವಳಿಗೆ ಫೀಡಿಂಗ್ ಮಾಡಿಸಿ ವಿಟಮಿನ್ D3 ಡ್ರಾಪ್ಸ್ ಹಾಕ್ತೀನಿ ಚಿಕ್ಕವಳಿಗೆ. ಏಕೆಂದರೆ ಎದೆ ಹಾಲಲ್ಲಿ ಅಷ್ಟು ವಿಟಮಿನ್ D3 ಇರಲ್ವಂತೆ. ಡಾಕ್ಟರ್ಸೇ ಹೇಳ್ತಾರೆ, ನಿಮ್ಮ ಎದೆ ಹಾಲಲ್ಲಿ ಇವಾಗ ನೀವು ಹೊರಗಡೆ ಹೋಗಲ್ವಲ್ಲ, ವಿಟಮಿನ್ D3 ಇರೋದಿಲ್ಲ, ಪಾಪಕ್ಕೆ ಸಾಲಲ್ಲ ಅದು ವಿಟಮಿನ್ D3. ಪದೇ ಯಾಕೆ ಹುಷಾರಿಲ್ದಂಗೆ ಆಗುತ್ತೆ, ಶೀತ ಜ್ವರ ಯಾಕೆ ಬರುತ್ತೆ ಪಾಪಗೆ ಅಂತ ಅಂದರೆ ಅವರಲ್ಲಿ ವಿಟಮಿನ್ D3 ಕೊರತೆ ಜಾಸ್ತಿ ಇರುತ್ತೆ. ಹಂಗಾಗಿ ಅವ್ರಿಗೆ ಜಾಸ್ತಿ ಪದೇ ಈ ಥರ ಆಗ್ತಿರುತ್ತೆ. ನೀವು ವಿಟಮಿನ್ D3ನ 1 ವರ್ಷ ಕಂಪಲ್ಸರಿ ಕೊಡಿ. ನೋಡಿ, ಬೇಕಾದರೆ ಅವ್ರಿಗೆ ಪದೇ ಶೀತ ಜ್ವರ ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ ಅಂತ ಅಂತೀವಿ. ಅದು ನೆನಪಾಗಿ ನಾನು ಸ್ವಲ್ಪ ದಿನ ಫಸ್ಟು ಒಂದು ಇದನ್ನು ಹಾಕಿದೆ. ಆಮೇಲೆ ಬಿಡು, ಇದರಿಂದ ಏನು ಸಿಗಲ್ಲ, ನಮ್ಮ ಎದೆ ಹಾಲಿಗಿಂತ ಏನು ಇದಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಆಮೇಲೆ ಇವಳಿಗೆ ಪದೇ ಶೀತ ಜ್ವರ ಆಗೋಕ್ಕೆ ಶುರು ಆಯಿತು. ಆವಾಗ ಮತ್ತೆ ಹಾಕೋಕ್ಕೆ ಶುರು ಮಾಡಿದೆ. ಅವಾಗಿಂದ ಶೀತ ಜ್ವರ ಏನೂ ಬರ್ತಿಲ್ಲ. ಆಮೇಲೆ ಇಬ್ರಿಗೂ ಹಾಕಿ ಆಟ ಆಡಿಸಿ ಸ್ನಾನ ಮಾಡಿಸಿ, ಅವಳಿಗೆ ದೊಡ್ಡವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ಬಟ್ಟೆ ಹಾಕಿದೆ. ಅವಳು ಆಟ ಆಡ್ಕೊಂಡಿದ್ಲು. ಚಿಕ್ಕವಳಿಗೆ ನಾವು ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀವಿ. ಅವಳಿಗೂ ಸ್ನಾನ ಮಾಡಿಸಿ ಮಲಗಿಸಿದೆ. ಆಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸ್ಕೊಂಡು ಆಟನ ಕೂತಿದ್ದು. ನಾನು ಮಲಗಲ್ಲ, ಹಗಲೊತ್ತು ಎದ್ದೇಳೋದು ಲೇಟ್ ಆಗಿರುತ್ತಲ್ಲ, ಹಗಲೊತ್ತು ನಿದ್ದೆ ಬರೋಲ್ಲ, ಮಲಗಲ್ಲ. ಆಮೇಲೆ ಮತ್ತೆ ಎದ್ಲು. ಅವಳಿಗೆ ಬಟ್ಟೆ ಹಾಕಿ ಅವಳನ್ನು ಆಟ ಆಡಿಸಿ, ನಾನು ಕ್ರೀಮು ಪೌಡ್ರು ಇವೆಲ್ಲ ಹಚ್ಚಲ್ಲ ಜಾಸ್ತಿ ಮಕ್ಕಳಿಗೆ. ಅದೇನೋ ನನಗೆ ಇಷ್ಟ ಆಗೋಲ್ಲ. ನಾನು ಹಚ್ಕೊಳ್ಳಲ್ಲ, ನನ್ನ ಮಕ್ಕಳಿಗೆ ಸೆಳಿತಾವಲ್ಲ ಅಂತ ಸಂಧಿ ಇದಕ್ಕೆ ಹಾಕು ಅಂತ ಬೈತಾರೆ ಅಜ್ಜಿ ನಮ್ಮಮ್ಮ. ಅಲ್ಲಿಗೆ ಮಾತ್ರ ಹಾಕ್ತೀನಿ. ಅಷ್ಟು ಬಿಟ್ಟರೆ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ ನಾನು. ಇಬ್ರಿಗೂ ಅಷ್ಟೇ. ಆದರೆ ಇವಳು ದೊಡ್ಡವಳು ಮಾತ್ರ ಸಿಕ್ಕಾಪಟ್ಟೆ ಸ್ಟೈಲ್ ಮಾಡೋದು ಕಲ್ತವಳೆ. ಇದೆ ನಾನು ಸೀರೆ ಕಟ್ಟಿದ್ದೀವಿ, ಅದರಲ್ಲಿ ಮಲಗಿಸ್ತೀವಿ ಅಷ್ಟೇ. ಇದು ನಮ್ಮ ಬೇಕ್ರಿ. ನಮ್ಮ ಬೇಕ್ರಿ ಇಲ್ಲೇ ಎದುರುಗಡೆನೇ ಐತೆ. ಅಲ್ಲೇ ರೋಡ್ ದಾಟಿದ್ರೇ ಬೇಕ್ರಿ. ಆ ಬೇಕ್ರಿಲಿ ಏನು ಬೇಕು ಅದೇ ತಿಂತಿರ್ತಾಳೆ. ನನ್ನ ದೊಡ್ಡವಳು ಇದ್ದಾಳಲ್ಲ, ಇವಳು ಹೇಳಿರೂ ಕೇಳಲ್ಲ, ತಿಂತಾನೇ ಇರ್ತಾಳೆ. ಎದ್ಲು, ಮತ್ತೆ ಮಲಗಿಸಿರ್ತೀವಿ. ಎದ್ಲು ಆಟ ಆಡಿಕೊಂಡು ಒಂದು ಸ್ವಲ್ಪ ಅವಳ ಜೊತೆ ಆಟ ಆಡಿಕೊಂಡು, ದೊಡ್ಡವಳು ಬೇಕ್ರಿಗೆ ಹೋಗಿದ್ಲು ಅಮ್ಮನ ಜೊತೆ.
ಅವಳು ಅಲ್ಲಿರ್ತಾಳೆ, ನಮ್ಮ ಅಮ್ಮನೇ ನೋಡ್ಕೊತಾರೆ, ನಿನಗಿಬ್ರು ನೋಡ್ಕೊಳಕ್ಕೆ ಇದಾಗುತ್ತೆ, ಹಿಂಸೆ ಆಗುತ್ತೆ ಅಂತ. ಇನ್ನು ಚಿಕ್ಕವಳು ಒಬ್ಬಳನ್ನ ನಾನು ನೋಡ್ಕೊತೀನಿ. ಅವಳು ಎದ್ಲು, ಆಟ ಆಡಿಸ್ಕೊಂಡು ಇದ್ದೆ, ಬಟ್ಟೆ ಯಾರದು ಕಳ್ಳಮ್ಮ? ಮತ್ತೆ 5 ಗಂಟೆ 6 ಗಂಟೆ ನಂಗೆ ಮಲಗಿಸ್ತೀನಿ. ಮತ್ತೆ 7:30 ನಂಗೆ ಎದ್ದೇಳ್ತಾಳೆ. ಮತ್ತೆ 8 ಗಂಟೆ ಅಲ್ಲ 9 ಗಂಟೆಗೆ ಮಲಗಿಸಲ್ಲ, 10 ಗಂಟೆಗೆ ಮಲಗಿಸಿದ್ರೆ ಮತ್ತೆ 11 ಗಂಟೆಗೆ ಎದ್ದೇಳ್ತಾಳೆ. ಮತ್ತು 3 ಗಂಟೆವರೆಗೂ ಆಟ ಆಡ್ತಾಳೆ. ಅದಕ್ಕೆ ಬೇಜಾರು ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ. ನೈಟೆಲ್ಲ ಕ್ವಾಟ್ಲೆ ಇರೋವು. ಅವ್ರಿಗೆ ನಿದ್ದೆ ಬರ್ತಿರಲ್ಲ, ನಮಗೆ ನಿದ್ದೆ ಯಪ್ಪ ಬೇಡ ಕಣಪ್ಪ ಅಂದ್ರೂ ಬರ್ತಿರ್ತವೆ ಇಬ್ರದ್ದು. ಅವಳನ್ನಂತೂ ಅಮ್ಮನೇ ನೋಡ್ಕೊತಾರೆ, ದೊಡ್ಡವಳು. ಚಿಕ್ಕವಳನ್ನ ನಾನು ನೋಡ್ಕೊತೀನಿ. ಇಬ್ರಿಗೂ ಅಂತೂ ನಮ್ಮ ಅಮ್ಮನಂತೂ ಬೇಕರಲ್ಲೇ ಮಾಡಿ ಸಾಕಾಗಿರುತ್ತೆ. ಇಬ್ರೂ ನೋಡ್ಕೋಬೇಕು. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಅವ್ರ ಕಷ್ಟ ನೋಡಿಬಿಟ್ರೆ. ಆದರೆ ಏನು ಬಿಡೋದು, ವಿಧಿ ಇಲ್ಲ, ಅನುಭವಿಸ್ಲೇಬೇಕು. ಇದು ನನ್ನ ಇವತ್ತಿನ ಯೂಟ್ಯೂಬ್ ಚಾನಲ್ ವಿಡಿಯೋ. ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ.